ಹಾಯ್ ಫ್ರೆಂಡ್ಸ್, ಆಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಎಲ್ಲರೂ ಊಟಕ್ಕೆ ಹೋಗಿರೋ ಸಮಯ ನೋಡಿ ಕೃಷ್ಣ ಮಲಗಿಸಿರೋ ರೂಮ್ಗೆ ಹೋಗಿ ಕೃಷ್ಣ ತಬ್ಬಿಕೊಂಡು ಆಳ್ತಿರ್ತಾಳೆ ರೋಹಿಣಿ. ಇನ್ನೊಂದು ಕಡೆ ಕ್ರಿಶ್, ಮೀನಾ ಮತ್ತೆ ರೋಹಿಣಿ ತಾಯಿ ರೂಮಲ್ಲಿ ಮಲಗಿದ್ರೆ ರೋಹಿಣಿ ಮತ್ತೆ ಮನೋಜ್ ಆಚೆ ಮಲಗಿರ್ತಾರೆ. ಆಗ ಕ್ರಿಶ್ಗೆ ಎಚ್ಚರಾಗಿ ಹೊರಗಡೆ ರೋಹಿಣಿ ಹತ್ರ ಬಂದು, ಅತ್ತೆ 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 ನೀವ್ಯಾಕೆ ಅತ್ತೆ ನನ್ನ ಜೊತೆ ಮಾತಾಡ್ತಿಲ್ಲ ಹೇಳಿ ಅತ್ತೆ, ಅತ್ತೆ ಅತ್ತೆ ನೀವ್ಯಾಕೆ ನನ್ನ ಜೊತೆ ಬಂದಾಗಿಂದ ಮಾತಾಡ್ತಿಲ್ಲ ಮಾತಾಡಿ ಅತ್ತೆ ಅಂತ ಕೂಗ್ತಿರ್ತಾನೆ. ರೋಹಿಣಿ, ಏನಿದೆಯಲ್ಲ ಆ ಹುಡುಗ ಯಾಕೆ ನಿನ್ನ ಅತ್ತೆ ಅಂತ ಕರಿತಿರೋದು ಅಂತ ಮನೋಜ್ ಕೇಳ್ತಾನೆ. ಆಗ ಅದು ನನಗೂ ಗೊತ್ತಿಲ್ಲ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಯಾಕತ್ತೆ, ನಾನು ನಿಮಗೆ ಗೊತ್ತಿಲ್ವಾ ಅಂತ ಮತ್ತೆ ಕ್ರಿಶ್ ಕೇಳ್ತಾನೆ. ಹಾಗೆ ಕ್ರಿಶ್ ಕೇಳ್ತಾನೆ, ಅತ್ತೆ ನೀವು ಯಾಕೆ ನನ್ನ ನೋಡೋಕ್ಕೆ ಬಂದೇ ಇಲ್ಲ, ನನ್ನ ಮೇಲೆ ಕೋಪನ, ನಾನು ನಿಮಗೆ ಬೇಡವಾ ಅತ್ತೆ ಅಂತಾನೆ. ಅಷ್ಟರಲ್ಲೇ ರೋಹಿಣಿ ತಾಯಿ ಬಂದು, ಕ್ರಿಶ್ ಬಾ ನೀನು, ಇರಿ ಒಂದು ನಿಮಿಷ ಇರಿ ನೀವು, ಹೇ ಹುಡುಗ ಯಾರು ನಿಮ್ಮ ಅತ್ತೆ ಅಂತ ಮನೋಜ್ ಕೇಳಿದಾಗ ಕಲ್ಯಾಣಿ ಅತ್ತೆ ಅಂತಾನೆ ಕ್ರಿಶ್. ಹೇ ಹುಡುಗ ಇವ್ರು ಕಲ್ಯಾಣಿ ಅಲ್ಲಪ್ಪ ರೋಹಿಣಿ ಅಂತಾನೆ ಮನೋಜ್. ಇಲ್ಲ ನಾನು ರೋಹಿಣಿ ಅತ್ತೆ ಅಲ್ಲ ಕಲ್ಯಾಣಿ ಅತ್ತೇನೆ ಕ್ರಿಶ್ ಅಂದಾಗ, ರೋಹಿಣಿ ಕಲ್ಯಾಣಿ ಏನಿದೆಯಲ್ಲ ರೋಹಿಣಿ ಏನಾಗ್ತಿದೆ ಇಲ್ಲಿ ಅಂತ ಮನೋಜ್ ಸಿಟ್ಟಲ್ಲಿ ಕೇಳ್ತಾನೆ. ಪಾಪ ಮಗುವಿಗೆ ಗೊತ್ತಿಲ್ಲ ಅನ್ಸುತ್ತೆ, ಕನಸು ಭಯನೋ ಏನೋ ಆಗಿದೆ ಅಂತ ರೋಹಿಣಿ ಸಮಜಾಯಿಷಿ ನೀಡೋಕೆ ಪ್ರಯತ್ನಿಸ್ತಾಳೆ. ಅಯ್ಯೋ ನೀವ್ಯಾಕೆ ಮನೋಜ್ ಇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಅಂತ ಮನೋಜ್ಗೆ ರೋಹಿಣಿ ಹೇಳಿ, ಅಮ್ಮ ನೀವು ಮಗನ ಕರ್ಕೊಂಡು ಹೋಗಿ ಮನೋಜ್ ನೀವು ಅಂದ್ಕೊಳ್ಳಿ ಅಂತ ಹೇಳಿ ಹೋಗಿ ಅಮ್ಮ ಅಂತ ರೋಹಿಣಿ ಅಮ್ಮನ್ನ ಹೇಳ್ತಾಳೆ. ಅಷ್ಟರಲ್ಲೇ ಸೂರ್ಯ ಬಂದು, ನಿನ್ನನ್ನು ನೋಡಿದಾಗಲೆಲ್ಲ ಏನೋ ಅನುಮಾನಗಳು ಬರೋದು ಪೌಡರ್, ಇವತ್ತು ಏನೋ ಸಂದೇಶಗಳು ಸಿಗುವ ಆಗಿದೆ ಅಂತಾನೆ. ಯಾವ ಸಂದೇಶ, ಏನದು ಅಮ್ಮ, ನಿನ್ನ ಮಗನ ಕರ್ಕೊಂಡು ಹೋಗಿ ಅಂತ ಹೇಳಿದ್ನಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಎಲ್ಲಿ ಹೋಗೋ ಹಾಗಿಲ್ಲ, ಇಲ್ಲೇ ಇರಬೇಕು, ಇರ್ತಾರೆ ಅಂತ ಸೂರ್ಯ ಹೇಳ್ತಾ ಕ್ರಿಶ್ ಬಾಯಿಲಿ ಅಂತ ಕರೆದು ಕ್ರಿಶ್ ಇಲ್ಲಿ ನೋಡಿ ಕೇಳಿಸ್ಕೊ ಇಲ್ಲಿ ಅಂತಾನೆ. ಕಲ್ಯಾಣಿ ಯಾರು, ರೋಹಿಣಿ ಯಾರು ಅಂತ ಕ್ರಿಶ್ಗೆ ಸೂರ್ಯ ಕೇಳ್ತಾನೆ. ರೋಹಿಣಿ ಗೊತ್ತಿಲ್ಲ, ಆದರೆ ಕಲ್ಯಾಣಿ ಇವರೇ ಅಂತಾನೆ ಕ್ರಿಶ್ ನೀನು ಸುಮ್ಮನಿರು ಅಂತಾಳೆ ರೋಹಿಣಿ. ಹೇ ಸುಮ್ಮನಿರ್ಬೇಕು, ಏನಾಗ್ತಿದೆ ಇಲ್ಲಿ ಕಲ್ಯಾಣಿ, ಯಾವ ಕಲ್ಯಾಣಿನೇ ನೀನು ಅಂತ ಮನೋಜ್ ಖಾರವಾಗಿ ಕೇಳ್ತಾನೆ. ಸೊ ಮುಂದೆ ಏನಾಗುತ್ತೆ ಅನ್ನೋದು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.